ನೋಡಿ ಇದೇ ಪಾರ್ಟ್, ಮೇನ್ ಪಾರ್ಟ್ 35 ವರ್ಷ ಕಂಡುಹಿಡಿದಿದ್ದೆ, 35 to 40 years ಬ್ಯಾಕ್. ಇದನ್ನ ಅಂಡರ್ ಶೂಟ್ ಮಾಡಿ ಸುಮ್ಮನೆ ಇಟ್ಕೊಂಡಿದ್ದೆ, ಯೂಸ್ ಮಾಡಲಿಲ್ಲ. ಅದೇ ಇದ್ರ ಜೊತೆ ಇನ್ನೊಂದು ಇನ್ವೆಂಟ್ ಮಾಡಿದ್ದೆ, ಅದು ಪೇಟೆಂಟ್ ಸಿಕ್ಕಿದೆ. ಈಗ ಇದಕ್ಕೂ ಒಟ್ಟಿಗೆ ಹಾಕೋದು ಬೇಡ, ಒಂದಕ್ಕೂ ಕಾಂಟ್ರಾಡಿಕ್ಟ್ ಆಗ್ತದೆ ಅಂತ ಹೇಳಿದ್ರು. ಅರೆ ಇದೇ ಅದರಿಂದ ನಮ್ಗೆಲ್ಲ ಸಕ್ಸಸ್ ಆಗ್ತಾ ಉಂಟು. ಬೇರೆ ಸಕ್ಸಸ್ ಆಗಿದ್ದು ಇದರಿಂದ. ಹಲೋ, ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ನಮ್ಮ ಇವತ್ತಿನ ಸ್ಟೋರಿನಲ್ಲಿ ಫೀಚರ್ ಆಗ್ತಾ ಇರುವಂತಹ ವ್ಯಕ್ತಿಯೊಬ್ಬರ ಸಾಧನೆ ಅತ್ಯಂತ ಅಪರೂಪದ್ದಾಗಿದೆ. ನಮ್ಮ ಉಡುಪಿ ಜಿಲ್ಲೆಯ ಪರ್ಕಳದ ನಿವಾಸಿ, MITಯ ಉದ್ಯೋಗಿ ಆಗಿರುವಂತಹ ಮನೋಹರ್ ಅವರು ತನ್ನದೇ ಆದಂತಹ ಸೂತ್ರವೊಂದನ್ನು ಬಳಸಿ ಏಕಕಾಲಕ್ಕೆ ಎರಡೂ ಕಣ್ಣಿನಲ್ಲಿ ನೇರವಾಗಿ ಆಕಾಶದಲ್ಲಿನ ಗ್ರಹಗಳನ್ನು ನೋಡುವಂತಹ ದೂರದರ್ಶಕವೊಂದನ್ನು ಆವಿಷ್ಕಾರ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಇವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೇಟೆಂಟನ್ನು ಪಡೆದು ಒಂದು ಕಣ್ಣಿನಲ್ಲಿ ನೇರವಾಗಿ ನೋಡುವಂತಹ ದೂರದರ್ಶಕವನ್ನು ಆವಿಷ್ಕಾರ ಮಾಡಿರುವಂತಹ ವಿಶ್ವದ 9 ಮಂದಿ ಸಾಧಕರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಇವತ್ತು ನಾವು ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥ ದೂರದರ್ಶಕ ಇದೆಯಲ್ಲ, ಅದು ವರ್ಲ್ಡ್ನಲ್ಲೇ ಫಸ್ಟು. ನೋಡಿ ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಬಹಳ ದೊಡ್ಡ ಸಾಧನೆ ಮಾಡಿದಿರಿ. ಇಂಥ ಒಂದು ದೂರದರ್ಶಕ ಇಡೀ ವಿಶ್ವದಲ್ಲೇ ಎಲ್ಲೂ ಇಲ್ಲ. ನಾವು ಇದ್ರ ಪಕ್ಕ ನಿಂತ್ಕೊಂಡಿದೀವಿ ಅಂತ ಬಹಳ ಖುಷಿ ಅನ್ಸ್ತಿದೆ. ಇದ್ರ ಹಿನ್ನೆಲೆಯನ್ನ ನೀವೇ ಹೇಳ್ಬೇಕು ಸರ್. ಹೌದು, ಅಂದ್ರೆ ಆಕ್ಚುಲಿ ತುಂಬಾ ದೂರ ಬೈನಾಕ್ಯುಲರ್ ನೋಡುದಾದ್ರೆ ಒಂದೇ ಚಾನ್ಸ್ ಉಂಟು, ಒಂದೇ ಸ್ಟೆಪ್ ಉಂಟು, ಒಂದೇ ಮೆಥಡ್ ಉಂಟು. ಅಂದ್ರೆ ಈ ಆಕಾಶದಲ್ಲಿ ಚಂದ್ರ ನೋಡುವಂತ ಟೆಲಿಸ್ಕೋಪ್ ಅನ್ನ 2 ಕಣ್ಣು ನೋಡೋಕಾಗಬೇಕು. ದಟ್ ಇಸ್ ಇಂಪಾಸಿಬಲ್. ಇಟ್ಸ್ ವೆರಿ ಲಾಂಗ್ ಅಲ್ಲ, ಉದ್ದ ಅಲ್ಲ. ಆದ್ರೆ ಒಂದು ಡಿವೈಸ್ ಸಿಗ್ತದೆ, ಅದು ಆಕ್ಚುಲಿ ಉಲ್ಟಾ ಕಾಣುವಂತದ್ದು. ಅದು ಹಾಕಿದ್ರೆ ಅಂದ್ರೆ ಈಗ ಆಕಾಶ ನೋಡುವಂತ ದುರ್ಬೀನೆಲ್ಲ ಉಲ್ಟಾ ಕಾಣ್ತದೆ. ಅದಕ್ಕೆ ಒಂದು ಉಂಟು, 2 ಕಣ್ಣು ನೋಡುವಂತದ್ದು ಒಂದು ಸೆಟ್ ಉಂಟು. ಅದು ಅದಕ್ಕೆ ಮಾತ್ರ ಮ್ಯಾಚ್ ಆಗ್ತದೆ ಹೇಳ್ತಾರೆ. ಸ್ಟ್ರೈಟ್ ನೋಡ್ಲಿಕ್ಕೆ ಆಗುದೇ ಇಲ್ಲ. ಅದರಲ್ಲಿ ಎಲ್ಲ ವಸ್ತುಗಳು ಸಾಮಾನ್ಯವಾಗಿ ಕಣ್ಣಲ್ಲಿ ನೋಡುವಾಗ ಆಗುದಿಲ್ಲ. ಇಟ್ ಲುಕ್ಸ್ ಇನ್ವರ್ಟೆಡ್ ಇಮೇಜ್ ಅಂತ ಹೇಳ್ತಾರೆ, ಉಲ್ಟಾ ಪಲ್ಟಾ ಕಾಣ್ತದೆ. ನನಗೆ ಒಂದು ಭರವಸೆ ಉಂಟು. ನಾನು ವಸ್ತು ಒಂದು ಕಂಡಿಡಿದಿದ್ದೇನೆ, ಒಂದು ಬಸವರ ಸೂತ್ರ. ಅದು ನಮ್ಮ ಮುಂದಿನ ದೂರದರ್ಶನದ ಫ್ರಂಟ್ ಲೆನ್ಸ್ ಉಂಟಲ್ಲ, ಆಬ್ಜೆಕ್ಟಿವ್ ಲೆನ್ಸ್, ಅದದ್ದು ಉಲ್ಟಾ ಇಮೇಜ್ ಎಲ್ಲ ಸ್ಟ್ರೈಟ್ ಮಾಡ್ತದೆ. ಅದು ನಾನು ಕಂಡಿಡಿದು ಸುಮಾರು 35 ವರ್ಷ ಆಗಿದೆ. ಅದೇ ಇರೋದ್ರಿಂದ ನನ್ಗೊಂದು ಭರವಸೆ ಇತ್ತು. ಈ ಬೈನೋವಿಯರ್ ಸೆಟ್ ನಾ ಮಾಡುವ ಟೆಲಿಸ್ಕೋಪಿಗೆ ಫಿಕ್ಸ್ ಮಾಡಿದ್ರೆ ಸ್ಟ್ರೈಟ್ ಇಮೇಜ್ ಆಗಿ 2 ಕಣ್ಣಲ್ಲೂ ಒಂದು 20 ಕಿಲೋಮೀಟರ್ 30 ಕಿಲೋಮೀಟರ್ ನೋಡ್ಬೋದು ಅಂತ ಭರವಸೆ ಇತ್ತು. ಇದ್ರಲ್ಲಿ ಈಗ 30 ಕಿಲೋಮೀಟರ್ ವರೆಗೂ ಚಂದ್ರನ ಹೊಂಡಿಗಳು ಕಾಣ್ತದೆ, ಸ್ಯಾಟರ್ನ್ ರಿಂಗ್ ನೋಡ್ಬೋದು. 2 ಕಣ್ಣಲ್ಲಿ ಅಷ್ಟು ತುಂಬಾ ದೊಡ್ಡದಾಗಿ 3D ಅಲ್ಲಿ ಕಾಣ್ತದೆ. ಏನದು ಇನ್ನೂ ಜಾಸ್ತಿ ರೇಂಜ್ ಆಗ್ತದೆ 2 ಕಣ್ಣು ನೋಡಿದಾಗ. 2 ಕಣ್ಣಲ್ಲಿ ಲೈಟ್ ಕಲೆಕ್ಟ್ ಆಗ್ತದಲ್ಲ. ನೀವು ನೋಡಿ, ಒಂದು ಕಣ್ಣನ್ನು ನೋಡಿ, ಒಂದು 2 ಕಣ್ಣು ನೋಡಿ, 2 ಕಣ್ಣಲ್ಲಿ ಜಾಸ್ತಿ ದೂರ ಕಾಣ್ತದೆ. ಬ್ರೈಟ್ನೆಸ್ ಜಾಸ್ತಿ, ಇಮೇಜ್ ಇದು ರೇಂಜ್ ಜಾಸ್ತಿ ಆಗ್ತದೆ. ಪವರ್ ಜಾಸ್ತಿ ಆದಾಗ ಸ್ಟೀರಿಯೋಸ್ಕೋಪಿಕ್ ಎಫೆಕ್ಟ್ ಜಾಸ್ತಿ ಆಗ್ತದೆ. ನಾರ್ಮಲ್ ಬೈನಾಕ್ಯುಲರ್ ಬರೀ 20x ಇರೋದು, ಇದು 150x ಆಗಿರೋದ್ರಿಂದ ನಮ್ಗೆ ಇಷ್ಟು ಅದ್ಭುತವಾಗಿ ಕಾಣ್ತದೆ. 2 ಕಣ್ಣಲ್ಲಿ ನೋಡಿದಾಗ ಕಾಣ್ತದೆ. ಚಂದ್ರನ್ ನೋಡಿದಾಗಲೂ ತುಂಬಾ ಕ್ಲಿಯರ್ ಆಗಿ ನಿಮ್ ಸೆಟಲೈಟ್ ಫೋಟೋಗ್ರಾಫ್ಸ್ ತೋರಿಸಿದಾರಲ್ಲ, ಅದರ ತರಾನೇ ಡೀಟೇಲ್ಸ್ ಕಾಣ್ತದೆ ಇದ್ರಲ್ಲಿ ಕಣ್ಣಲ್ಲಿ ನೋಡಿದಾಗ. ನನಗೂ ಶಾಕ್ ಆಯ್ತು. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಟು ಹ್ಯಾಪನ್. ಬಟ್ ಐ ವಾಸ್ ವೆರಿ ಹ್ಯಾಪಿ ದಟ್ ಮೈ ಎರೆಕ್ಟಿಂಗ್ ಸಿಸ್ಟಮ್ ವಿಚ್ ಐ ಇನ್ವೆಂಟೆಡ್ 35 years back is a key to this success of this binocular set. ಇದನ್ನೀಗ ನೀವು ಕಂಡುಹಿಡಿಯೋದಕ್ಕೆ ಎಷ್ಟು ವರ್ಷಗಳಾಯ್ತು, ಮತ್ತೆ ನಿಮ್ಮ ಶ್ರಮದ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನಾನು 25 ವರ್ಷದಿಂದ ಕಣ್ಣಿಟ್ಟಿದ್ದೇನೆ 2 ಕಣ್ಣಿದ್ ಮಾಡ್ಲೇಬೇಕಂತ. ಫಸ್ಟ್ 2 ಟೆಲಿಸ್ಕೋಪ್ ಚಿಕ್ಕದ್ ಮಾಡಿ ಒಂದು ಸ್ಟ್ಯಾಂಡಿಗೆ ಹಾಕಿ ಕ್ಲಾಂಪ್ ಅಲ್ಲಿ ಹಾಕಿ ನೋಡುದಂತ. ಆದ್ರೆ ಇಟ್ಸ್ ಗುಡ್, ಬಟ್ ಇಟ್ಸ್ ನಾಟ್ ವರ್ತ್. ಥಿಂಕ್ ಮಾಡಿದೆ, ಇದು ನಾಟ್ ಎಕನಾಮಿಕಲ್. 2 ಮಾಡ್ಬೇಕಲ್ಲ ನಾವು. ಅದಕ್ಕೆ ಬಂದು ಒಂದೇ ಟ್ಯೂಬ್ ಇಂದ ಫ್ರಂಟ್ ಲೆನ್ಸ್ ಇರ್ತದಲ್ಲ ಟೆಲಿಸ್ಕೋಪ್, ಸಿಂಗಲ್ ಟ್ಯೂಬ್. ಹೌದು, ಅದು 2 ಪಾರ್ಟ್ ಲೈಟ್ ಕಟ್ ಆಗ್ಬೇಕು, 2 ಪದರ. ಆ 2 ಪದರ 2 ಕಣ್ಣಿಗೆ ಹೊಡೆದಿ ಸಿಂಗಲ್ ಇಮೇಜ್ ಬರ್ಬೇಕಂತ ಕಲ್ಪನೆ ಇತ್ತು. ಅದು ಈ ಬೈನೋವಿಯರ್ ಅಡ್ವರ್ಟೈಸ್ಮೆಂಟ್ ನೋಡಿದೆಯಲ್ಲ, ಸಿಗ್ತದಂತ ಉಲ್ಟಾ ಪಡುವ ಟೆಲಿಸ್ಕೋಪಿಗೆ. ಅದು ನಂಗೆ ಶೋರ್ ಗೊತ್ತಾಯ್ತು. ಅದ್ರ ಒಂದು ಟ್ಯೂಬ್ ಇಂದ 2 ಇಮೇಜ್ ಬಂದು ನಮ್ಗೆ 2 ಕಣ್ಣನ್ನು ನೋಡಿ 3D ಎಫೆಕ್ಟ್ ಬರ್ತದೆ ಅಂತ ಕನ್ಫರ್ಮ್ ಆಯ್ತು. ಇಮಿಡಿಯೇಟ್ ಆಗಿ ಆರ್ಡರ್ ಮಾಡಿದೆ. ಅದು ನಾ ಮಾಡುವ ಕಣ್ಣಿಡಿದ ಸೂತ್ರ 35 ವರ್ಷದ ಉಂಟಲ್ಲ, ಸ್ಟ್ರೈಟ್ ಬರುವ ಉಲ್ಟಾ ಇಮೇಜ್ ಸ್ಟ್ರೈಟ್ ಮಾಡುವಂತ ಲೆನ್ಸ್ ಸಿಸ್ಟಮ್, ಅದಕ್ಕೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಉಂಟು. ಅದರ ಸೈಜೇ ಮಾಡಿಟ್ಟಿದ್ದೆ. ಕಣ್ಣಲ್ಲ IPS ಹೋಲ್ ಅಲ್ಲ, ಅದರಲ್ಲಿ ಸಿಂಗಲ್ IPS ಹಾಕ್ಬೋದು, ಈ ಉಲ್ಟಾ ಈ ಬೈನೋಸ್ಕೋಪ್ ಫಿಕ್ಸ್ ಮಾಡ್ಬೋದು. ಸಪೋಸ್ ಬೈನೋಸ್ಕೋಪ್ ನಂದು ವರ್ಕ್ ಆಗ್ಲಿಲ್ಲ ಅಂದ್ರೆ ಸಿಂಗಲ್ IPS ಹಾಕ್ಬೋದು, 1 ಕಣ್ಣಲ್ಲಿ ನೋಡ್ಬೋದು, 2 ಕಣ್ಣಲ್ಲೂ ನೋಡ್ಬೋದು. ಅದು ಅಡ್ವಾಂಟೇಜ್. ಸೊ ಸರ್, ಇದು ಯಾರಿಗೆ ಬೆನಿಫಿಟ್ ಆಗುತ್ತೆ? ಇದ್ರ ಯೂಸೇಜ್ ಯಾರಿಗೆ? ಮೋಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ ಮಾರ್ಜಿನ್ ಅವರಿಗೆ ಸೂಪರ್ ಬೆನಿಫಿಟ್. ಅಬ್ಸರ್ವೇಷನ್ ಪೋಸ್ಟ್ ಅಲ್ಲಿ ಚಿಕ್ಕ ಬೈನಾಕ್ಯುಲರ್ ಇಟ್ಕೋತಾರೆ, ಕಾರಣ 2-3 ಕಿಲೋಮೀಟರ್ ಮಾತ್ರ. ಅವರದ್ದೇ ಟಾರ್ಗೆಟ್ ಸ್ಪಾಟ್ ಮಾಡ್ಲಿಕ್ಕೆ ನಮ್ಮ ಟೆಲಿಸ್ಕೋಪ್ ತಗೊಳ್ತಾ ಇದ್ದಾರೆ ಮಿಲಿಟರಿನವರು. ಒಂದು ಟಾರ್ಗೆಟ್ ಎಲ್ಲ ಬುಲ್ಸೈ ಎಷ್ಟು ಫೈರ್ ಆಗಿದೆ, ಬಾಂಬ್ ಶೂಟ್ ಮಾಡಿದ್ರೆ ಟಾರ್ಗೆಟ್ ಎಷ್ಟು ಡಿಸ್ಟ್ರಾಕ್ಟ್ ಆಗಿದೆ, ಎಷ್ಟು ಹೊಡೆದೋಗಿದೆ, ಅದು ನೋಡ್ಲಿಕ್ಕೆ ಟೆಲಿಸ್ಕೋಪೇ ಬೇಕು ಅವ್ರಿಗೆ. ಈಗ ಈ ಬೈನಾಕ್ಯುಲರ್ ಇನ್ನೂ ಒಳ್ಳೆ ಯೂಸ್ ಆಗ್ತದೆ ಅವ್ರಿಗೆ. ಯಾಕಂದ್ರೆ 150 ಕಿಲೋಮೀಟರ್ ದೂರ ಅವರು ಶೂಟ್ ಮಾಡಿದ್ದು ಟಾರ್ಗೆಟ್ ಅಬ್ಸರ್ವ್ ಮಾಡ್ಬೋದಲ್ಲ ಕ್ಲಿಯರ್ ಆಗಿ. ಅವರಿಗೆ ತುಂಬಾ ಯೂಸ್. ಶತ್ರುಗಳು ಬರ್ತಾ ಇರೋದು ಮೂವ್ಮೆಂಟ್ಸ್ ಎಲ್ಲ ಕಣ್ಣಲ್ಲಿ ಕಾಣ್ತೋದ್ರಲ್ಲಿ ಅವ್ರು ಎಷ್ಟು ಜನ ಇದ್ದಾರೆ, ಅವರಿಗೆ ವೆಪನ್ಸ್ ಯಾವ್ದುಂಟು, ಎಷ್ಟು ಸ್ಟ್ರೆಂತ್ ಉಂಟು, ಎಷ್ಟು ಜನ ಇದ್ದಾರೆ ಸೈನಿಕರಲ್ಲಿ, ಅವರ ಎಕ್ವಿಪ್ಮೆಂಟ್ ಯಾವ್ದು ಡ್ರೋನ್ಸ್ ಅಥವಾ ಆರ್ಟಿಲರಿ ಟ್ಯಾಂಕ್ಸ್ ಅಥವಾ ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ಸ್, ನ್ಯೂಕ್ಲಿಯರ್ ಮಿಸೈಲ್ಸ್ ಯಾವ್ದು ಗೊತ್ತಾಗ್ತದೆ. ಇದನ್ನು ಏನು ಡ್ರೋನ್ ನಿಮ್ಮ ಹತ್ರ ಇದ್ರು ಸಹ
ಯು ಕೆನಾಟ್ ಡಿಪೆಂಡ್ ಆನ್ ದಟ್. ಫಾಗಿ ವೆದರ್, ಕೋಲ್ಡ್ ಮೋಡ ಎಲ್ಲ ಬಂದು ಬ್ಯಾಡ್ ಲೈಟ್ ಬಂದರೆ ಸಿಗ್ನಲ್ ಬರುದಿಲ್ಲ ಡ್ರೋನ್ಸ್ ಇಂದ. ಓಕೆ ವೆದರ್ ಶುಡ್ ಬಿ ಫೈನ್. ಇದು ಎಲ್ಲ ವೆದರ್ ವರ್ಕ್ ಆಗ್ತದೆ, ಓಕೆ ಬ್ಯಾಡ್ ಲೈಟ್ ಅಲ್ಲೂ ವರ್ಕ್ ಆಗ್ತದೆ. ವಾವ್, ನೈಸ್. ಈಗ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದಿದ್ಯಾ? ಇಲ್ಲ, ಇದು ನಾನು ಜಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಿರೋದು. ಇನ್ವೆಂಟ್ ಮಾಡಿ ನಾನು ಸೆಟ್ ಮಾಡಿ 3-4 days ಆಯ್ತು ಅಷ್ಟೇ. I want to bring it to the notice of the army. Surely they will tell whether they are very interested in my telescope. Straight to a telescope. ಇದು ಬೆಂಡ್ ಇಲ್ಲ ನೋಡಿ, ಸ್ಟ್ರೈಟ್. ಓಕೆ, ಇಂಥದ್ದು ವರ್ಲ್ಡ್ ಎಲ್ಲ ಇಲ್ಲ. ಬಗ್ಗಿ ನೋಡುವಂಥದ್ದುಂಟು, ಅದು ಕಣ್ಣೋ ಬರ್ತಂತೆ. ಎಲ್ಲ ಕಡೆ ಅದೇ ಇರೋದು, ಬಗ್ಗಿ ನೋಡೋದು ಹೀಗೆ, ಅದು ಕಣ್ಣೋ ಬರ್ತದೆ. ಇದು ಅವರಿಗೆ ತುಂಬಾ ಇಷ್ಟ. ನಮ್ಗೆ ಕೇಳಿದ್ದಾರೆ, 1000 ಪೀಸ್ ಕೇಳಿದ್ದಾರೆ, ಚಿಕ್ಕ ಸಿಂಗಲ್ ಟೆಲಿಸ್ಕೋಪ್. ಅವರು ಸ್ಮಾಲ್ ಲೆಂತ್ ಇದ್ದ ಇಟ್ಕೊಂಡಿದ್ದಾರೆ, 1.5 feet ಉಂಟು. ಅವ್ರು ಬ್ಯಾಗಲ್ಲಿ ಇಟ್ಕೊಳ್ಳಿಕ್ಕೆ ಸೋಲ್ಜರ್ಸ್ಗೆ ಪೋರ್ಟಬಲ್ ಟೆಲಿಸ್ಕೋಪ್ ಅಂತ. ಬಹುಶಃ ಆರ್ ಮನೋಹರ್ ಅವರು ನಮ್ಮ ಪರ್ಕಳದ ಊರಿನಲ್ಲಿದ್ದಾರೆ, ನೆಲೆಸಿದ್ದಾರೆ. ಬಹುಶಃ MIT-ಯಲ್ಲಿ ಅವರು ಉದ್ಯೋಗಿಯಾಗಿದ್ದಾರೆ. ಈ ರೀತಿಯ ಒಂದು ಸಾಧನೆ ಮಾಡಿರೋದು ನಮಗೆ ಬಹಳ ಮೆಚ್ಚುವಂಥದ್ದು. ಈಗಾಗಲೇ ನಮಗೆ ಅವರು ಒಂದು ಕಣ್ಣಿನಲ್ಲಿ ನಾವು ಚಂದ್ರನ ಬಿಂಬವನ್ನು ನೋಡಿದ್ದೇವೆ, ಅದೇ ರೀತಿ ಶನಿ ಗ್ರಹದ ರಿಂಗ್ ನೋಡಿದ್ದೇವೆ, ಗುರುಗ್ರಹ, ಮಂಗಳ ಗ್ರಹ, ಉಡುಪಿ ಮತ್ತೆ ಪರ್ಕಳ ಸುತ್ತಮುತ್ತ ನಾವು ಕಾರ್ಯಕ್ರಮ ಆಯೋಜಿಸಿದಾಗಲೂ ಕೂಡ ಅವರು ಸಂಪೂರ್ಣ ಸಹಕಾರ ನೀಡಿ ಎಲ್ಲ ಮಕ್ಕಳಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ ನೋಡುವಂತಹ ಭಾಗ್ಯವನ್ನು ಕಲ್ಪಿಸಿದ್ದಾರೆ. ಅಯೋಧ್ಯೆ, ಪ್ರಭು ಶ್ರೀರಾಮ ಮಂದಿರದ ಅಯೋಧ್ಯೆಯಲ್ಲಿ ಇವರದೇ ಆದಂತಹ ಟೆಲಿಸ್ಕೋಪ್ ಅನ್ನು ಸುಮಾರು 50 ಟೆಲಿಸ್ಕೋಪ್ ಅನ್ನು ಭದ್ರತಾ ದೃಷ್ಟಿಯಲ್ಲಿ ಪಡೆದುಕೊಂಡಿದ್ದಾರೆ. ಇದೊಂದು ಮೈಲುಗಲ್ಲು. ಮತ್ತೆ ನಮ್ಮ ದೇಶದ ರಕ್ಷಣಾ ಪಡೆ ಕೂಡ ಇದೊಂದು ಈ ತರದ ಇವೆಂಟ್ ಮಾಡಿದಂತಹ ದೂರದರ್ಶಕ ಇನ್ನು ಮುಂದೆ ಈಗಾಗಲೇ ಅವರಿಗೆ ಮಾಹಿತಿ ಸಿಕ್ಕಿದ್ದೆ. ಮುಂದಿನ ದಿನಗಳಲ್ಲಿ ಇವರ ನಮ್ಮ ಸೇನಾ ಪಡೆಗಳ ಯಾರು ಇರ್ತಾರೆ ಅವರ ಕೈಯಲ್ಲಿ ಕೂಡ ಪಾಕೆಟ್ ನಲ್ಲಿ ಮಾಡುವಂತ ಇಟ್ಕೊಳ್ಳುವಂತ ಕೂಡ ದೂರದರ್ಶಕ ನಾವು ಆವಿಷ್ಕಾರ ಮಾಡಿದ್ದಾರೆ. ನಾವಿಲ್ಲಿ ಪೌರ ಕಾರ್ಮಿಕರು, ನಾವು ಕಸ ಗುಡಿಸ್ತಾ ಇದ್ವಿ. ಒಂದು ಜನ ಎಲ್ಲ ಗುಂಪಾಗಿ ಸೇರ ನೋಡಿ ನಾವ್ ಏನಾಗಿರ್ಬೋದು ಅಂತ ಬಂದ ತಕ್ಷಣವೇ ಒಂದು ದೃಶ್ಯ ನೋಡುವಂತ ಒಂದು ನಮಗೆ 5 ಕಿಲೋಮೀಟರ್ ದೂರದಲ್ಲಿ ಕಾಣುವಂತ ದೃಶ್ಯ, ನಾವು ನಿಂತಲ್ಲೇ ಕಾಣುವಂತ ಒಂದು ದೃಶ್ಯ ಸರ್ ಕಂಡುಹಿಡಿದಾರೆ. ಅದು ತುಂಬಾ ನಮಗೆ ಖುಷಿ ಅಂತ, ಹೆಮ್ಮೆ ಆಗುತ್ತೆ, ನಮಗೆ ತುಂಬಾ ಖುಷಿ ಆಗುತ್ತೆ. ಅದು ಅಷ್ಟೊಂದು ವಿಶ್ವದಲ್ಲೇ ಫಸ್ಟ್ ಅಂತ ನಾವು ಕೇಳ್ಪಟ್ಟಿದ್ದಕ್ಕೆ ಇನ್ನು ಬಹಳ ಖುಷಿ ಆಯ್ತು ನಮ್ಗೆ.